ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಗುಡ್ ನ್ಯೂಸ್ ಇದೆ. ಎರಡು ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ಸ್ ಆದ್ರೆ ಬಂದಿದ್ದಾವೆ ಕೆಇಎ ಕಡೆಯಿಂದ. ವಿದ್ಯಾರ್ಥಿಗಳಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮತ್ತೆ ಖುಷಿ ತರುವಂತಹ ಅಪ್ಡೇಟ್ಸ್ ಆಗಿದೆ. ಈ ಒಂದು ಎರಡು ಅಪ್ಡೇಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಲೇಟೆಸ್ಟ್ ಆಗಿ ಎರಡು ಅಪ್ಡೇಟ್ ಆದ್ರೆ ಬಂದಿದೆ. ಈ ಒಂದು ಅಪ್ಡೇಟ್ ಅನ್ನು ಯಾವ ರೀತಿ ಚೆಕ್ ಮಾಡೋದಂದ್ರೆ, ಕೆಇಎ ವೆಬ್ಸೈಟ್ ಗಾದ್ರೆ ಬನ್ನಿ. ನೀವು ಕೆಇಎ ವೆಬ್ಸೈಟ್ CET-online.karnataka.government.in ಅಂತ ಕ್ಲಿಕ್ ಮಾಡಿದ್ರು ಬರುತ್ತೆ ನಿಮಗೆ ಸರ್ಚ್ ಅಲ್ಲಿ, ಅಥವಾ ಜಸ್ಟ್ ಕೆಇಎ ಅಂತ ಕೊಟ್ಟರು ಬರುತ್ತೆ. ನಿಮ್ಮೆಲ್ಲರಿಗೂ ಇದು ಆಲ್ರೆಡಿ ಗೊತ್ತಿರುತ್ತೆ. ಇಲ್ಲಿ 3 ಲೈನ್ಸ್ ಇರುತ್ತೆ. ಇಲ್ಲಿ ಪ್ರವೇಶ ಅಂತ ಇರುತ್ತೆ. ಯುಜಿಸಿಇಟಿ 2024. ನೋಡಿ, ಬಂದಿರುವಂತಹ ಮೊದಲನೇ ಅಪ್ಡೇಟ್ ಏನಂದ್ರೆ ಯುಜಿಸಿಇಟಿ 2024 ಸ್ಪಾಟ್ ರ್ಯಾಂಕ್ ಲಿಂಕ್ ಅಂತ ಇದಿದೆ. ಇದು ಸ್ಪಾಟ್ ರ್ಯಾಂಕ್ ಲಿಂಕ್. ವಿದ್ಯಾರ್ಥಿಗಳು ಕೆಸಿಇಟಿ ಎಕ್ಸಾಮ್ ಬರ್ದಿರ್ತೀರಾ, ಆದ್ರೂ ನಿಮಗೆ ರಿಸಲ್ಟ್ ನಿಮ್ಮ ಒಂದು ರ್ಯಾಂಕಿಂಗ್ ಆದ್ರೆ ಬಂದಿರಲ್ಲ, ನಿಮಗೆ ರ್ಯಾಂಕಿಂಗ್ ಯಾರು ಬಂದಿರಲ್ಲ ಅಂತ ಒಂದು ವಿದ್ಯಾರ್ಥಿಗಳಾದ್ರೆ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸಿಇಟಿ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಟ್ರೆ ಸಾಕು, ನೀವು ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಇದು ಮೊದಲನೇ ಅಪ್ಡೇಟ್. ಈಗ ಬಂದಿರುವಂತಹ ಎರಡನೇ ಅಪ್ಡೇಟ್ ತುಂಬಾ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ವಿದ್ಯಾರ್ಥಿಗಳಿಗೆ. ಸಿಇಟಿ 2024 ಆನ್ಲೈನ್ ಅಭ್ಯರ್ಥಿ ಕುಂದುಕೊರತೆ ಪೋರ್ಟಲ್ ಲಿಂಕ್. ನೋಡಿ, ಇಲ್ಲಿ ಅಭ್ಯರ್ಥಿ ಕುಂದುಕೊರತೆ ಪೋರ್ಟಲ್ ಲಿಂಕ್ ಅಂತ ನೀವು ಏನಂತ ಕೇಳ್ಬೋದು. ನೀವು ನಿಮ್ಮೆಲ್ಲರಿಗೂ ಡೌಟ್ ಬಂದೇ ಬರ್ತಿದೇನಪ್ಪ, ಹೊಸದಾಗಿದೆ ನೇಮು, ಏನಿದು ಅಂತ ನೀವು ಕೇಳೋದಾದ್ರೆ, ನೋಡಿ ಇಲ್ಲಿ ನಿಮ್ಗೆ ಏನಾಗುತ್ತಂದ್ರೆ, ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನೇ ಡೌಟ್ಸ್ ಇರ್ಲಿ, ಏನೇ ಸಮಸ್ಯೆ ಇರ್ಲಿ, ನೀವು ಇಲ್ಲಿ ತಿಳಿಸಬಹುದಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಯ್ತಲ್ಲ, ನಿಮ್ಗೆ ಏನೇ ಸಮಸ್ಯೆ ಇರ್ಲಿ, ಈಗ ನೆಕ್ಸ್ಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳಕ್ ಬಿಡ್ತಾರೆ, ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಆಗಲ್ಲ, ಸಮಸ್ಯೆ ಆಗುತ್ತೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಆಗಿರ್ಲಿ, ನಿಮ್ಗೆ ಏನೇ ಸಮಸ್ಯೆ ಇರ್ಲಿ, ಆ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೇನೆ ಈ ಒಂದು ಲಿಂಕ್ ಆದ್ರೆ ಕೊಟ್ಟಿದ್ದಾರೆ. ನೀವು ಜಸ್ಟ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ನಾನು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಲಾಗಿನ್ ಟು ಕ್ಯಾಂಡಿಡೇಟ್ ಪೋರ್ಟಲ್ 2024 ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ಪಾಸ್ವರ್ಡ್ ಮತ್ತೆ ನಿಮ್ಮ ಒಂದು ಕ್ಯಾಪ್ಚಾನ್ ಹಾಕ್ಬೇಕಾಗುತ್ತೆ. ಕ್ಯಾಪ್ಚಾ ಅಂದ್ರೆ ನೋಡಿ, ಇಲ್ಲಿ C8TVN ಅಂತ ಇದೆಯಲ್ಲ, ಇದು ನನ್ನ ಮೊಬೈಲ್ ಅಲ್ಲಿ ಈ ರೀತಿ ತೋರಿಸ್ತಿದೆ. ನಿಮ್ಮ ಮೊಬೈಲ್ ಅಲ್ಲಿ ಒಬ್ಬೊಬ್ರು ಬೇರೆ ಬೇರೆ ತೋರಿಸುತ್ತೆ. ಒಂದು ವೇಳೆ ನಿಮ್ಗೆ ಇನ್ವ್ಯಾಲಿಡ್ ಕ್ಯಾಪ್ಚಾ ತೋರಿಸಿದಾಗ ಒಂದೊಂದ್ಸರಿ ಇಲ್ಲಿ ನಿಮ್ಗೆ ಇಲ್ಲಿ ರಿಫ್ರೆಶ್ ತರ ಕಾಣ್ತಿರುತ್ತಲ್ಲ, ಅದ್ಮೇಲೆ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಬೇರೆ ಕ್ಯಾಪ್ಚಾ ಬಂತು. ಈ ರೀತಿಯಾಗಿ ಲಾಗಿನ್ ಆಗಿ ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಇಲ್ಲಿ ಕ್ಯಾಪ್ಚಾ ನಿಮ್ಗೆ ಏನೇ ತೋರಿಸ್ತಿರುತ್ತೋ ಅದನ್ನ ನೋಡಿ ಲಾಗಿನ್ ಆಗ್ಬೇಕಾಗುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇರ್ಲಿ, ನಿಮ್ಗೇನೇ ಎರರ್ ಬರ್ತಿರ್ಲಿ, ನಿಮ್ಗೇನೇ ಸಮಸ್ಯೆ ಬರ್ತಿರ್ಲಿ, ನೀವು ಅಲ್ಲಿ ಕೇಳಿದಾಗ ನಿಮ್ಗೆ ಒಂದು ಸೊಲ್ಯೂಷನ್ ಆದ್ರೆ ಸಿಗುತ್ತೆ. ಲಾಗಿನ್ ಆಗ್ಬಿಟ್ಟು ಈಗ ಮೊದಲು ಅದು ಯಾವ ರೀತಿ ವರ್ಕ್ ಆಗುತ್ತೆ ಏನಂತ ನೀವು ಲಾಗಿನ್ ಆಗಿ ಚೆಕ್ ಮಾಡಿ. ನಿಮ್ಗೆ ಮತ್ತೆ ಏನಾದ್ರು ಸಮಸ್ಯೆಗಳು ಬರ್ತಿದ್ರೆ ನನಗೆ ಬಂದು ಇಲ್ಲಿ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ನಿಮ್ಗೆ ಒಂದು ವಿಡಿಯೋ ಆದ್ರೆ ಮಾಡಿ ತಿಳಿಸ್ತೀನಿ. ಮತ್ತೆ ನಿಮ್ಮೆಲ್ಲರಿಗೂ ಒಂದು ಅಪ್ಡೇಟ್ ಏನಂತ ಅಂದ್ರೆ, ಸಾಕಷ್ಟು ಕಾಮೆಂಟ್ಸ್ ಆದ್ರೆ ಬರ್ತಿರ್ತವೆ, ಎಲ್ಲಾ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋದಕ್ಕಾದ್ರೆ ಆಗಲ್ಲ. ಈಗ ನಮ್ಮ ಚಾನಲ್ ಅಲ್ಲಿ ಯಾರು ಸ್ಪೆಷಲ್ ಮೆಂಬರ್ ಆಗಿ ಜಾಯ್ನ್ ಆಗಿರ್ತಾರೋ ಅಂತ ಒಂದು ವಿದ್ಯಾರ್ಥಿಗಳಿಗೆ ಕಾಮೆಂಟ್ಸ್ಗೆ ರಿಪ್ಲೈ ಆದ್ರೆ ಸಿಗುತ್ತೆ. ಎಲ್ಲಾ ಕಾಮೆಂಟ್ಸ್ಗೆ ನೋಡಿ, ಜಸ್ಟ್ 29 ರೂಪೀಸ್ಗೆ ನಮ್ಮ ಚಾನಲ್ ಸ್ಪೆಷಲ್ ಮೆಂಬರ್ ಆಗಿ ಜಾಯ್ನ್ ಆಗಬಹುದು. ನೋಡಿ ಯಾವ ರೀತಿ ಜಾಯ್ನ್ ಆಗೋದಂತ ತೋರಿಸ್ತೀನಿ. ಚಾನಲ್ ನೇಮ್ ಪಕ್ಕದಲ್ಲಿ ಜಾಯ್ನ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಪೆಷಲ್ ಮೆಂಬರ್ ಇನ್ ಚಾನಲ್ ಗ್ಯಾರಂಟಿ ರಿಪ್ಲೈ ಫಾರ್ ಸ್ಟೂಡೆಂಟ್ಸ್ ಕಾಮೆಂಟ್ಸ್ 29 ರೂಪೀಸ್ ತೋರಿಸ್ತಿರುತ್ತೆ. ಅಲ್ಲಿ ಜಾಯ್ನ್ ಆಗಿ, ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನಿಮ್ಮ ಪೇಮೆಂಟ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಕೊಡಿ. ಸಬ್ಸ್ಕ್ರೈಬ್ ಕೊಟ್ಟಾಗ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿದ್ಮೇಲೆ ನೀವು ನಮ್ಮ ಒಂದು ಚಾನಲ್ ಸ್ಪೆಷಲ್ ಮೆಂಬರ್ ಆಗ್ತೀರಾ. ಮತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ.